ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೂರದರ್ಶನದ ಮೂಲಕವಾಗಿ ಹೋಪ್ ಚಾನಲ್ ಇಂಡಿಯಾವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಭಕ್ತರಿಗೆ ಕ್ರಿಸ್ತನ ನಾಮದಲ್ಲಿ ಅಭಿನಂದಿಸ್ತಾನೆ. ಪ್ರಿಯ ಮುದ್ದು ಮಕ್ಕಳೇ, ಈವರೆಗೂ ನೀವು ಈ ಚಾನಲ್ನ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳುತ್ತಾ ಅನೇಕ ಆತ್ಮಿಕ ಪ್ರಯೋಜನವನ್ನು ಪಡೆದುಕೊಂಡಿದ್ದೀರಾ. ಮುಂದುವರೆದು ಈ ವಾಕ್ಯವನ್ನು ನಾವು ಈ ದಿವಸ ಕೇಳುವ ಹಾಗೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಎಲ್ಲ ಘನತೆ, ಮಾನ, ಮಹಿಮೆ, ಪ್ರಭಾವಗಳು ಆತನಿಗೆ ಸಲ್ಲಿಸುತ್ತಾ ನಾವು ಕ್ಷಣಕಾಲ ತಲೆಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು, ದೇವರೇ ಇವತ್ತು ನೀನು ನಮಗೆ ವಾಕ್ಯದ ಮುಖಾಂತರ ಮಾತನಾಡಪ್ಪ, ನಮ್ಮ ಜೀವಿತವನ್ನು ಮಾರ್ಪಡಿಸಪ್ಪ ಎಂಬುದಾಗಿ ನಾವು ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ನಮ್ಮನ್ನು ರಾತ್ರಿಯೆಲ್ಲ ಸುಖವಾಗಿ ನಿದ್ದೆಯನ್ನು ಕೊಟ್ಟು ಕಾಪಾಡಿ ರಕ್ಷಿಸಿದ್ದೀರಿ. ಮತ್ತೊಂದು ದಿನವನ್ನು ಕೊಟ್ಟಿದ್ದೀರಿ. ನಿನ್ನ ವಾಕ್ಯವನ್ನು ಕೇಳುವಂಥ ಸದಾವಕಾಶವನ್ನು ಕೊಟ್ಟಿದ್ದೀರಿ. ದೇವರೇ, ನಿನ್ನ ವಾಕ್ಯದಿಂದ ನಾವು ಬಲವನ್ನು ಹೊಂದುವಂತೆ ನಮಗೆ ಕೃಪೆ ತೋರಿಸು. ಎಲ್ಲ ಘನತೆ, ಮಾನ, ಮಹಿಮೆ, ಪ್ರಭಾವಗಳು ನಿನಗೊಬ್ಬನಿಗೆ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ಕರ್ತ, ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಕಳೆದ ಹಿಂದಿನ ಸಂದೇಶದಲ್ಲಿ ಕುರಿಯ ಕುರಿತಾಗಿ ನಾನು ಮಾತನಾಡಿದ್ದೆ. ಬಹುಶಃ ನಿಮ್ಮೆಲ್ಲರಿಗೂ ಜ್ಞಾಪಕ ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. ಕುರಿಯ ಜೀವಿತದಿಂದ ನಾವು ಯಾವೆಲ್ಲ ಆತ್ಮೀಕ ಲಾಭಗಳನ್ನು ಅಥವಾ ಆತ್ಮೀಕ ಪಾಠಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ ಅಂತ ಹೇಳಿ. ಖಂಡಿತವಾಗಿಯೂ ದೇವರು ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯಗಳನ್ನು ಮಾರ್ಪಡಿಸಿದ್ದಾರೆ. ಕುರಿಯೋಪಾದಿಯಲ್ಲಿ ದೇವರ ಸ್ವರವನ್ನು ಕೇಳುವಂತೆ, ಆತನ ಹಿಂಬಾಲಿಸುವಂತೆ, ನಮ್ಮ ಸೃಷ್ಟಿಕರ್ತನನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಆತನ ಸ್ವರಕ್ಕೆ ಕಿವಿಗೊಡುವಂತೆ ನಿಮ್ಮ ಜೀವಿತವನ್ನು ದೇವರು ಮಾರ್ಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಈಗ ಇನ್ನೊಂದು ಜೀವಿಯ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ನಮ್ಮ ಸತ್ಯವೇದವನ್ನು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ ವಚನ 31ರಿಂದ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ ಅಧ್ಯಾಯ 25 ವಚನ 31ರಿಂದ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ: ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡೋದಕ್ಕೆ ಬಂದಿರಿ ಎಂದು ಹೇಳುವನು. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ಸಾಮ್ಯದ ಕುರಿತಾಗಿ ನಿಮಗೆ ಈಗಾಗಲೇ ಅನೇಕ ಸಾರಿ ಸಂದೇಶಗಳನ್ನು ನೀವು ಕೇಳಿರಬಹುದು. ಇದು ಸಾಮ್ಯ, ನಾನಿಲ್ಲಿ ಯಾವುದ್ರ ಬಗ್ಗೆ ಹೇಳಿಕೆ ಬರ್ತಾ ಇದ್ದೀನಿ ಅಂತ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಾ. ಯಾರಾದರೂ ಹೇಳ್ತೀರಾ? ಹೌದು, ಕಳೆದ ಸಂದೇಶದಲ್ಲಿ ಕುರಿಯ ಬಗ್ಗೆ ನಾವು ಧ್ಯಾನ ಮಾಡಿದ್ದೆವು. ಈ ಸಮಯದಲ್ಲಿ ನಾವು ಆಡಿನ ವಿಚಾರವಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಆಡಿನ ವಿಚಾರವಾಗಿ. ಪ್ರಿಯ ದೇವರ ಮಕ್ಕಳೇ, ಕುರಿ ಮತ್ತು ಆಡು ಸಾಮಾನ್ಯವಾಗಿ ಒಂದೇ ಉದ್ದೇಶಕ್ಕೋಸ್ಕರ ಸಾಕಲ್ಪಡುತ್ತೆ. ಕುರಿ ಮತ್ತು ಆಡು ಸಾಮಾನ್ಯವಾಗಿ ಒಬ್ಬ ಕುರುಬನ ಬಳಿಯಲ್ಲಿಯೇ ಇರುವಂಥದ್ದನ್ನು ನಾವು ನೋಡ್ತೇವೆ. ಭಾಳಷ್ಟು ಜನ, ನೀವು ಹಳ್ಳಿಗಳ ಕಡೆಗೆ ಹೋದರೆ ಕುರುಬನ ಬಳಿಯಲ್ಲಿ ಆಡುಗಳು ಸಹ ಇರುತ್ತೆ, ಹಾಗೆ ಕುರಿಗಳು ಸಹ ಇರುತ್ತೆ. ಕೆಲವೊಂದು ಕುರುಬರು ಬರೀ ಕುರಿಗಳನ್ನು ಮಾತ್ರ ಸಾಕ್ತಾರೆ, ಕೆಲವೊಬ್ಬ ಕುರುಬರು ಬರೀ ಆಡುಗಳನ್ನು ಮಾತ್ರ ಸಾಕ್ತಾರೆ, ಇನ್ನು ಕೆಲವರು ಎರಡನ್ನೂ ಮಿಕ್ಸ್ ಮಾಡಿ ಸಾಕ್ತಾ ಇರ್ತಾರೆ. ಆದರೆ ಕುರಿ ಮತ್ತು ಆಡು ಎರಡೂ ಸಹ ಒಂದೇ ಕಡೆ ಇತ್ತು ಅನ್ನುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಓದ್ತಾ ಇದ್ದೇವೆ. ಅಂದರೆ ಈ ವಾಕ್ಯ ಭಾಗ ನಮಗೆ ಯಾವ ವಿಚಾರ ಕುರಿತಾಗಿ ಮಾತಾಡುತ್ತೆ ಅಂತ ಹೇಳಿದ್ರೆ, ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಮಾತಾಡ್ತಾ ಇದೆ. ದೇವರ ನ್ಯಾಯ ತೀರ್ಪಿನ ಸಮಯದಲ್ಲಿ ದೇವರು ಏನು ಮಾಡ್ತಾನೆ,
ಆಡುಗಳನ್ನು ಕುರಿಗಳನ್ನು ಅಂದರೆ ಎರಡು ಗುಂಪುಗಳನ್ನಾಗಿ ಮಾರ್ಪಡಿಸ್ತಾನೆ. ಆಡುಗಳನ್ನು ಸ್ವಾಮಿ ಒತ್ತಟಿಗೆ ತೆಗೆದುಕೊಂಡು ಬರ್ತಾನೆ, ಕುರಿಗಳನ್ನು ಒತ್ತಟಿಗೆ ತಗೊಂಡು ಬರ್ತಾನೆ. ಅಂದರೆ ಆಡಿನ ಕ್ಯಾರೆಕ್ಟರ್ಗೂ ಕುರಿಯ ಕ್ಯಾರೆಕ್ಟರ್ಗೂ ಅಂದರೆ ಅದರ ಜೀವಿತಕ್ಕೂ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಹಾಗಾದರೆ ಆಡುಗಳನ್ನು ಕುರಿಗಳನ್ನು ಬೇರ್ಪಡಿಸೋದ್ರ ಅರ್ಥ ಏನು? ಆಡುಗಳ ಕ್ಯಾರೆಕ್ಟರ್ಗೂ ಕುರಿಗಳ ಕ್ಯಾರೆಕ್ಟರ್ಗೂ ವ್ಯತ್ಯಾಸ ಇದೆ, ವಿಭಿನ್ನವಾಗಿದೆ. ಆದರೆ ಎರಡು ಎಲ್ಲಿ ಬೆಳೀತಾ ಇದೆ? ಎರಡು ಒಂದೇ ಹಟ್ಟಿಯಲ್ಲಿ ಬೆಳೀತಾ ಇದೆ. ಸತ್ಯವೇದದಲ್ಲಿ ಗೋಧಿ ಮತ್ತು ಹಣಜಿಯ ಸಾಮ್ಯವನ್ನು ನಾವು ಸ್ವಲ್ಪ ಜ್ಞಾಪಕ ಮಾಡ್ಕೋಬಹುದು. ಗೋಧಿ ಮತ್ತು ಹಣಜಿ ಎರಡೂ ಸಹ ಒಂದೇ ಹೊಲದಲ್ಲಿ ಬೆಳೀತು. ಆದರೆ ಯಜಮಾನ ಏನು ಮಾಡ್ತಾನೆ? ಕೊಯ್ಲಿನ ಸಮಯ ಬಂದಾಗ ಗೋಧಿಯನ್ನು ತುಂಬಿ ತನ್ನ ರಾಶಿಗೆಯಲ್ಲಿ ಸೇರಿಸ್ಕೊಳ್ತಾನೆ, ಹಣಜಿಯನ್ನು ಸುಟ್ಟು ಹಾಕ್ತಾನೆ. ಆಡಿನ ಕುರಿಯ ವಿಚಾರ, ಗೋಧಿ ಹಣಜಿಯ ವಿಚಾರ ಎರಡೂ ಸ್ವಲ್ಪ ಸಿಮಿಲರ್ ಆಗಿದೆ. ಹಾಗಾದರೆ ಕುರಿಯ ಕ್ಯಾರೆಕ್ಟರ್ ಏನಂತ ನಾವು ತಿಳ್ಕೊಂಡಿದ್ದೇವೆ, ಆಡಿನ ಕ್ಯಾರೆಕ್ಟರ್ ಏನು ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಕೆಲವೊಂದು ವಿಷಯಗಳಲ್ಲಿ ಕುರಿಯ ಮತ್ತು ಆಡಿನ ಕ್ಯಾರೆಕ್ಟರ್ ಒಂದೇ ಆಗಿದ್ದರೂ ಕೆಲವೊಂದು ವಿಷಯಗಳಲ್ಲಿ ವಿಭಿನ್ನವಾಗಿದೆ. ಉದಾಹರಣೆ 1, ಕುರಿಯ ಆಹಾರದ ಕ್ರಮಕ್ಕೂ ಆಡಿನ ಆಹಾರದ ಕ್ರಮಕ್ಕೂ ವ್ಯತ್ಯಾಸ ಇದೆ. ಅಂದರೆ ಕುರಿ ಬಹಳ ಸೌಮ್ಯ ಪ್ರಾಣಿಯಾಗಿದ್ದು ಅದು ಕೆಲವು ವಿಶಿಷ್ಟವಾದಂಥ ಆಹಾರವನ್ನು ಮಾತ್ರ ತಿನ್ನುತ್ತೆ. ಆದರೆ ಆಡು ಹಾಗಲ್ಲ. ಒಂದು ಗಾದೆ ಮಾತಿದೆ, ಆಡು ಮುಟ್ಟದೇ ಇರುವಂಥ ಸಸ್ಯ ಇಲ್ಲ ಅಂತ ಹೇಳಿ. ಆಡು ಏನು ಮಾಡುತ್ತೆ? ಅದು ಎಲ್ಲ ಆಹಾರವನ್ನು, ಎಲ್ಲ ಸೊಪ್ಪು ತರಕಾರಿಗಳನ್ನು, ಎಲ್ಲ ಹುಲ್ಲು, ಅದು ಯಾವುದೇ ಕಸ ಕಡ್ಡಿ ಯಾವುದೇ ಆಗಿರಲಿ ಎಲ್ಲವನ್ನೂ ಅದು ಟೇಸ್ಟ್ ಮಾಡುತ್ತೆ, ಅದು ತಿನ್ನೋದಕ್ಕೆ ಇಷ್ಟಪಡುತ್ತೆ. ಸೊ ಆಡು ಅದು ಎಲ್ಲ ಆಹಾರವನ್ನು ಸೇವಿಸುತ್ತೆ, ಮೊದಲನೇದು. ಎರಡನೇದು, ಆಡಿನ ಮನಸ್ಸು ಭಾಳ ಚಂಚಲವಾಗಿರುತ್ತೆ. ಕುರಿಯ ಮನಸ್ಸು ಸಾಫ್ಟ್ ಆಗಿರುತ್ತೆ ಅಥವಾ ಮೃದುವಾಗಿರುತ್ತೆ, ಆದರೆ ಆಡಿನ ಮನಸ್ಸು ಚಂಚಲವಾಗಿರುತ್ತೆ. ಆಡು ಅದು ಯಾವಾಗಲೂ ತಲೆ ಕೆಳಗಡೆ ಹಾಕ್ಕೊಂಡು ಕುರುಬನ ಹಿಂದೆ ನಡೆಯೋದಕ್ಕೆ ಬದಲಾಗಿ ಆಡು ಏನು ಮಾಡ್ತಾ ಇರುತ್ತೆ? ಎಲ್ಲಿ ಹಸಿರು ಕಾಣಿಸ್ತಾ ಇರುತ್ತೋ ಅಲ್ಲಿ ಓಡಿ ಓಡಿ ಹೋಗೋದಕ್ಕೆ ಅದು ಇಷ್ಟಪಡ್ತಾ ಇರುತ್ತೆ. ಒಂದು ಕಥೆ ಹೀಗೆ ಹೇಳುತ್ತೆ, ಒಬ್ಬ ಕುರುಬ ಆಡು ಮತ್ತು ಕುರಿ ಎರಡನ್ನೂ ಸಾಕ್ತಾ ಇರ್ತಾನೆ. ಆ ಹಿಂಡಿನಲ್ಲಿ ಒಂದು ಆಡು ಇರುತ್ತೆ. ಆ ಆಡು ಏನು ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ಕುರುಬನ ಮಾತನ್ನು ಕೇಳ್ತಾನೆ ಇರೋದಿಲ್ಲ. ಅದು ಯಾವಾಗಲೂ ತನ್ನದೇ ಆದಂಥ ಆಲೋಚನೆಗಳಲ್ಲಿ ಹೋಗ್ತಾ ಇರುತ್ತೆ. ಎಲ್ಲಿ ಹಸಿರು ಕಾಣುತ್ತೋ ಅಲ್ಲಿ ನುಗ್ಗುತ್ತೆ, ಎಲ್ಲಿ ತಿನ್ನೋದಕ್ಕೆ ಆಹಾರ ಕಾಣುತ್ತೋ ಅಲ್ಲಿ ಹೋಗ್ತಾ ಇರುತ್ತೆ, ಅದನ್ನು ತಿಂತಾ ಇರುತ್ತೆ. ಇದರಿಂದ ಕುರುಬನಿಗೆ ಭಾಳ ಕಿರಿಕಿರಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆತನು ತನ್ನ ಹಿಂಡನ್ನು ಮೇಯಿಸೋದಕ್ಕೆ ತೆಗೆದುಕೊಂಡು ಹೋದಾಗ ಈ ಆಡು ಏನು ಮಾಡ್ತಾ ಇರುತ್ತೆ? ಎಲ್ಲ ಕುರಿಗಳು ಮೇಯುವಂಥ ಸ್ಥಳದಲ್ಲಿ ಮೇಯದೆ ಇದು ಬೇರೆ ಬೇರೆ ಕಡೆಗೆ ಹೋಗಿ ಮೇಯ್ತಾ ಇರುತ್ತೆ. ಇದರಿಂದ ಅಕ್ಕಪಕ್ಕದ ಹೊಲದವ್ರು ಏನು ಮಾಡ್ತಿರ್ತಾರೆ? ಈ ಕುರುಬನಿಗೆ ತೊಂದರೆ ಮಾಡ್ತಾ ಇರ್ತಾರೆ, ಆತನಿಗೆ ಬೈತಾ ಇರ್ತಾರೆ, ಸಮಸ್ಯೆ ಆಗ್ತಾ ಇರುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ. ಹೀಗಾಗಿ ಆತನೇನು ಮಾಡ್ತಾನೆ? ಏನು ಮಾಡ್ಬೇಕು ನಾನು ಈ ಒಂದು ಆಡನ್ನು ಸರಿ ದಾರಿಗೆ ತರೋದಕ್ಕೆ ನಾನು ಏನು ಮಾಡಲಿ? ಹೇಗೆ ಮಾಡಿದ್ರೆ ಈ ಆಡನ್ನು ನಾನು ಸರಿ ದಾರಿಗೆ ತರಬಹುದು ಅಂತ ಹೇಳಿ ಆತನ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ 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 ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ ಆ ಆಡನ್ನು ಹಿಡಿದುಕೊಳ್ತಾನೆ. ಆ ಆಡನ್ನು ಹಿಡಿದುಕೊಂಡು ಅದರ ಕಾಲನ್ನು ಏನು ಮಾಡ್ತಾನೆ? ಪಟಕ್ಕಂತ ಮುರಿತಾನೆ. ಆ ಆಡಿನ ಕಾಲನ್ನು ಪಟಕ್ಕಂತ ಮುರಿದು ಆಮೇಲೆ ಏನು ಮಾಡ್ತಾನೆ? ಆ ಕುರುಬ ಆತನು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಒದ್ದೆ ಮಾಡಿ ಒಂದು ಕಟ್ಟಿಗೆನ ಅದಕ್ಕೆ ಇಟ್ಟು ಆ ಬಟ್ಟೆಯನ್ನು ಆತನ ಏನು ಮಾಡ್ತಾನೆ? ಸುತ್ತುತ್ತಾನೆ. ಆ ಮುಖಾಂತರವಾಗಿ ಆತನ ಮುರಿದಂಥ ಕಾಲನ್ನು ಅವನೇ ಏನು ಮಾಡ್ತಾನೆ? ರಿಪೇರಿ ಮಾಡ್ತಾನೆ. ಇದಾದ ಮೇಲೆ ಏನಾಗುತ್ತೆ? ಆ ಆಡು ಅದು ಆ ಕಡೆ ಈ ಕಡೆ ಓಡಾಡೋಕ್ಕಾಗದೆ ಅದು ಕುರುಬನನ್ನೇ ಹಿಂಬಾಲಿಸ್ಕೊಂಡು ಬರುತ್ತೆ. ಪ್ರಿಯರೇ, ಈ ಕಥೆಯಿಂದ ನಾವೇನನ್ನ ಕಲಿತೇವೆ ಅಂತ ಹೇಳಿದ್ರೆ ಆಡಿನ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಅದು ಸ್ಥಿರವಾದಂಥ ಮನಸ್ಥಿತಿಯನ್ನು ಹೊಂದಿರೋದಿಲ್ಲ. ಆದರೆ ಕುರಿ ಹಾಗಲ್ಲ, ಅದು ಸ್ಥಿರವಾದ ಮನಸ್ಥಿತಿಯನ್ನು ಹೊಂದಿದ್ದು ಅದು ಕುರುಬನನ್ನು ಹಿಂಬಾಲಿಸ್ತಾ ಇರುತ್ತೆ. ಮತ್ತು ಆಡು ಅದು
ಈ ಸಾಮ್ಯದಲ್ಲಿ ಆಡಿನ ಸ್ವಭಾವದ ವ್ಯಕ್ತಿಗಳನ್ನು ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ತನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳೋದಕ್ಕೆ ಬದಲಾಗಿ ಅದು ಅಧ್ಯಾಯದ ಮುಂದಿನ ಭಾಗವನ್ನು ನಾವು ಓದುವಾಗ ಆ ಆಡಿನ ಸ್ವಭಾವವನ್ನು ಹೊಂದಿದಂಥ ವ್ಯಕ್ತಿಗಳನ್ನು ದೇವರು ತೆಗೆದು ಏನು ಮಾಡ್ತಾನಂತೆ, ಆತನು ನರಕದಲ್ಲಿ ಅವರನ್ನು ಹಾಕ್ತಾನೆ. ಅಂದರೆ ನ್ಯಾಯ ತೀರ್ಪಿನ ಸಮಯ ಬಂದಾಗ ಕುರಿಯ ಸ್ವಭಾವವನ್ನು ಹೊಂದಿದಂಥ ಮಕ್ಕಳು ದೇವ್ರ ರಾಜ್ಯವನ್ನು ಸೇರ್ತಾರೆ, ಆಡಿನ ಸ್ವಭಾವವನ್ನು ಹೊಂದಿದಂಥ ಮಕ್ಕಳು ಅವರು ನರಕಕ್ಕೆ ತಳ್ಳಲ್ಪಡ್ತಾರೆ ಎಂಬಂಥ ಅಂಶವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಹಾಗಾದರೆ ಈ ಸಾಮ್ಯದಲ್ಲಿ ನಿಜವಾಗ್ಲೂ ದೇವರು ಏನು ಹೇಳಕ್ಕೆ ಬರ್ತಾ ಇದ್ದಾನೆ ಅಂತಂದರೆ, ಕುರಿಗಳ ಸ್ವಭಾವ ಅಂತ ಹೇಳುವಾಗ ಪ್ರೀತಿ ಮಾಡುವಂಥ ಸ್ವಭಾವ, ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಸಂಕಟದಲ್ಲಿ ಆರೈಕೆ ಮಾಡುವಂಥ ಸ್ವಭಾವ. ಕುರಿ ಸ್ವಭಾವ ಅಂತ ಹೇಳುವಾಗ ಸ್ವಾಮಿ ಹೇಳ್ತಾರೆ, ನಾನು ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಹೊದೆಯೋದಕ್ಕೆ ಕೊಟ್ರಿ. ನಾನು ಕೊರತೆಯಲ್ಲಿದ್ದೆ, ನೀವು ನನ್ನ ಕೊರತೆಯನ್ನು ನೀಗಿಸಿದ್ರಿ. ನಾನು ಹಸಿದವನಾಗಿದ್ದೆ, ನೀವು ನನಗೆ ತಿನ್ನುವುದಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆ, ನೀವು ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ. ನಾನು ರೋಗದಲ್ಲಿ ಬಿದ್ದಿದ್ದೆ, ನೀವು ನನ್ನನ್ನು ಆರೈಕೆ ಮಾಡಿದ್ರಿ. ನಾನು ಸೆರೆಯಲ್ಲಿ ಬಿದ್ದಿದ್ದೆ, ನೀವು ನನ್ನ ನೋಡೋದಕ್ಕೆ ಬಂದ್ರಿ. ಜನ ಕೇಳ್ತಾರೆ, ಸ್ವಾಮಿ ನೀನು ಯಾವಾಗ ಸೆರೆಗೆ ಬಿದ್ದಿದ್ದೆ, ಯಾವಾಗ ನಾವು ಆರೈಕೆ ಮಾಡಿದ್ವಿ, ಯಾವಾಗ ನಾವು ನೋಡೋದಕ್ಕೆ ಬಂದ್ವಿ, ನೀನು ಯಾವಾಗ ರೋಗದಲ್ಲಿ ಬಿದ್ದಿದ್ದಿ, ನಾನು ಯಾವಾಗ ಆರೈಕೆ ಮಾಡಿದೆ. ಆವಾಗ ಸ್ವಾಮಿ ಹೇಳ್ತಾರೆ, ಅಲ್ಪನಾದ ಈ ನಿನ್ನ ಸಹೋದರನಲ್ಲಿ ಒಬ್ಬನಿಗೆ ನೀನು ಏನೇನು ಮಾಡಿದೆಯೋ ಅದನ್ನು ನನಗೂ ಮಾಡ್ದ ಹಾಗಾಯಿತು. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ಕುರಿಯ ಸ್ವಭಾವ ಏನು? ಪ್ರೀತಿಸುವಂಥ ಸ್ವಭಾವ, ಆರೈಕೆ ಮಾಡುವಂಥ ಸ್ವಭಾವ, ಕಾಳಜಿಯನ್ನು ವಹಿಸುವಂಥ ಸ್ವಭಾವ. ಪವಿತ್ರಾತ್ಮನ ಫಲಗಳನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ತೇವೆ. ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಉಪಕಾರ, ದೀರ್ಘಶಾಂತಿ, ಸಾಧುತ್ವ, ನಂಬಿಕೆ, ಕ್ಷಮೆ, ಧಮೆ. ಈ ಆತ್ಮನ ಫಲಗಳು ಯಾವ ವ್ಯಕ್ತಿಯಲ್ಲಿರುತ್ತೋ ಆ ವ್ಯಕ್ತಿ ಕುರಿಯ ಸ್ವಭಾವವನ್ನು ಹೊಂದಿದ್ದಾನೆ. ಈ ಸ್ವಭಾವಗಳು ಯಾವ ವ್ಯಕ್ತಿಯಲ್ಲಿ ಇರೋದಿಲ್ವೋ ಆತನು ಆಡಿಗೆ ಹೋಲಿಕೆ ಆಗ್ತಾನೆ ಅನ್ನುವಂಥದ್ದನ್ನು ಸ್ವಾಮಿಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಂತ ಇಲ್ಲಿ ಆಡು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಆಡನ್ನು ಸಾಕಬಾರ್ದು ಅದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದರ ಸ್ವಭಾವ ಕುರಿಯ ಸ್ವಭಾವಕ್ಕಿಂತ ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಬರ್ತಾ ಇದ್ದೀನಿ. ಪ್ರಿಯರೇ, ಕ್ರೈಸ್ತರು ಎಂಬುದಾಗಿ ನಾವು ಜೀವಿಸುವಾಗ ಕ್ರೈಸ್ತಿಯ ಜೀವನ ಶೈಲಿ ಏನಾಗಿದೆ? ಯೇಸು ಸ್ವಾಮಿ ಈ ಲೋಕದಲ್ಲಿ ನಮಗೆ ಎಲ್ಲ ವಿಷಯದಲ್ಲಿ ಆತನ ಮಾದರಿಯನ್ನು ತೋರಿಸಿದ್ದಾನೆ. ಯೇಸು ಸ್ವಾಮಿ ನಮಗೆ ಕ್ಷಮಿಸುವಂಥ ಸ್ವಭಾವನ ಹೇಳ್ಕೊಟ್ಟಿದ್ದಾನೆ, ಪ್ರೀತಿಸುವಂಥ ಸ್ವಭಾವವನ್ನು ಹೇಳ್ಕೊಟ್ಟಿದ್ದಾನೆ, ಕರುಣಿಸುವಂಥ ಸ್ವಭಾವವನ್ನು ಸ್ವಾಮಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಸ್ವಾಮಿ ಅವರು ಈ ಲೋಕದಲ್ಲಿ ಅವರು ಜೀವಿತವನ್ನು ಜೀವಿಸುವಾಗ, ಸುವಾರ್ತೆಯ ಸೇವೆಯನ್ನು ಮಾಡುವಾಗ, ಒಬ್ಬ ವಿಧವೆ ತನ್ನ ಇದ್ದಂಥ ಏಕೈಕ ಮಗನನ್ನು ಸಹ ಕಳೆದುಕೊಂಡು ದುಃಖ ತಪ್ತಳಾಗಿ ಆ ಮಗುವನ್ನು ಹೊತ್ತುಕೊಂಡು ಸಮಾಧಿ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಪ್ರೇರೆ, ಆ ಸಾಮ್ಯವನ್ನು ನೀವು ತದನಂತರ ಓದಿ ಅದು ಯಾವ ಅಧ್ಯಾಯದಲ್ಲಿ ಬರೆದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ. ಆ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದು ನನ್ನ ಮಗನನ್ನು ವಾಸಿ ಮಾಡು, ಅವನನ್ನು ಪುನಃ ಜೀವತನನ್ನಾಗಿ ಮಾಡು ಎಂಬುದಾಗಿ ಕೇಳಿಲ್ಲ ಪ್ರಿಯರೇ. ಆದರೆ ಆ ತಾಯಿಯ ಸಂಕಟವನ್ನು ನೋಡೋಕ್ಕಾಗದೆ ಸ್ವಾಮಿ ಆಕೆಯ ಮಗನನ್ನು ಜೀವದಿಂದ ಎಬ್ಬಿಸಿದನು. ಇದು ಸ್ವಾಮಿಯ ಹೃದಯದಲ್ಲಿದ್ದಂಥ ಕನಿಕರವನ್ನು ತಿಳಿಸುತ್ತೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಇತರರಿಗೆ ದಯೆ ಉಪಕಾರವನ್ನು ಮಾಡುವಂಥ ಮಕ್ಕಳಾಗಿ ಜೀವಿಸಬೇಕು. ಇತರರ ಒಳಿತನ ನಾವು ಬಯಸಬೇಕೆಂಬುದಾಗಿ ಸ್ವಾಮಿ ಬಯಸ್ತಾರೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ತಿನ್ನುವುದಕ್ಕೆ ಕೊಡು, ಬಾಯಾರಿದ್ದರೆ ಕುಡಿಯೋದಕ್ಕೆ ಕೊಡು. ಯಾರಾದರೂ ನಿನ್ನನ್ನು ನಿನ್ನ ಬಲಗೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ನೀನು ತೋರಿಸಿ ಎಂಬುದಾಗಿ ಹೇಳುತ್ತೆ. 1 ಮೈಲಿ ದೂರ ಜೊತೆಗೆ ಬಾ ಅಂತ ಹೇಳಿದ್ರೆ ನಿನ್ನ ವೈರಿ ಕರೆದ್ರೆ ನೀನು 2 ಮೈಲಿ ದೂರ ಜೊತೆಗೆ ಹೋಗು ಅಂತ ಹೇಳುತ್ತೆ. ಪ್ರೇರೆ, ಇದನ್ನೆಲ್ಲ ನಾವು ಓದ್ತೇವೆ, ಕೇಳ್ತೇವೆ, ಆದರೆ ನಮ್ಮ ಜೀವಿತದಲ್ಲಿ ಎಷ್ಟು ಮಟ್ಟಿಗೆ ನಾವು ಇದನ್ನು ಅಳವಡಿಸ್ಕೊಂಡಿದ್ದೇವೆ? ಆಡಿನ ಸ್ವಭಾವ ಅದು ಚಂಚಲದ ಸ್ವಭಾವ. ದೇವ್ರ ವಾಕ್ಯದಲ್ಲಿ ಲೂಸಿಫರ್ನ ವಿಚಾರವಾಗಿ ನಾವು ಓದ್ತೇವೆ. ಲೂಸಿಫರನ್ನು ಪರಲೋಕದಲ್ಲಿ ಎಲ್ಲ ಸಮೃದ್ಧಿಯಿಂದ ಇದ್ದ, ಆದರೆ ಆತನೇನು ಮಾಡ್ದ? ದೇವರ ಸಿಂಹಾಸನವನ್ನು ಆತನ ಅಪೇಕ್ಷಿಸಿದ. ನಾನು ಪರಾತ್ಪರನಿಗೆ
ಸರಿ ಸಮಾನನಾಗುವೆನು ಎಂಬುದಾಗಿ ಭಾವಿಸಿದ ಚಂಚಲತ್ವ ಅವನ ಮನಸ್ಸಿನಲ್ಲಿ ಮೂಡಿತು. ಪರಿಣಾಮವಾಗಿ ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ. ಅವನು ಉಬ್ಬಿಕೊಂಡ ನಿಮಿತ್ತವಾಗಿ ಆತನು ದೊಬ್ಬಲ್ಪಟ್ಟನು, ಗರ್ವಪಟ್ಟ ನಿಮಿತ್ತವಾಗಿ ಆತನಿಗೆ ಭಂಗವಾಯಿತು. ಸೊದೋಮ್ ಗೊಮೋರ ಪಟ್ಟಣದ ಜನರನ್ನು ನಾವು ನೋಡುವಾಗ ಅವರು ಕೆಟ್ಟತನದಲ್ಲಿ, ಚಂಚಲತ್ವದಲ್ಲಿ ತೊಡಗಿಕೊಂಡಿದ್ರು. ದೇವರು ನಿಷಿದ್ಧಿಸಿದ್ದನ್ನು, ದೇವರು ಮಾಡಬೇಡ ಎಂಬುದಾಗಿ ಹೇಳಿದ್ದನ್ನು ಅವ್ರು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರು. ಬಾಬಿಲೋನಿನ ಕುರಿತಾಗಿ ನಾವು ಯೋಚನೆ ಮಾಡುವಾಗ, ಬಾಬೇಲ್ ಅಂತ ಹೇಳಿದ್ರೆ ಅದು ಕನ್ಫ್ಯೂಷನ್. ಈ ಹಾಡು ಸಹ ಒಂದು ರೀತಿ ಕನ್ಫ್ಯೂಷನಲ್ಲಿ ಇರುತ್ತೆ. ತನ್ನ ಯಜಮಾನನನ್ನು ಹಿಂಬಾಲಿಸೋದಕ್ಕೆ ಬದಲಾಗಿ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಅನೇಕ ವ್ಯಕ್ತಿಗಳನ್ನು ಹಿಂಬಾಲಿಸೋದಕ್ಕೆ ಇಷ್ಟಪಡುತ್ತೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಕಾಯಿನ ಏಬೇಲನ ಸ್ಟೋರಿಯನ್ನು ನಾವು ಕೇಳಿದ್ದೇವೆ. ಇಬ್ಬರು ಸಹ ಒಂದೇ ಕುಟುಂಬದಲ್ಲಿ ಬೆಳೆದ್ರು, ಒಂದೇ ತಂದೆ ತಾಯಿಗಳಿಗೆ ಅವರು ಹುಟ್ಟಿದರು, ಒಂದೇ ಕುಟುಂಬದಲ್ಲಿ ಇದ್ದಾಗ್ಯೂ ಅವರಿಬ್ಬರ ಮನಸ್ಸುಗಳು ಸಹಿತ ವಿಭಿನ್ನವಾಗಿತ್ತು. ಒಬ್ಬನು ಅಂದರೆ ಹಿರಿಯವನು ತನ್ನನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟಿದ್ದನು, ಕಿರಿಯವನು ತನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದನು. ಈ ಸಾಮ್ಯದಲ್ಲಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದ ಆಡು ಕುರಿಗಳ ಸಾಮ್ಯದಲ್ಲಿ ಸಹಿತ ಕುರಿಯ ಮನಸ್ಸನ್ನು ಹೊಂದಿದಂಥ ವ್ಯಕ್ತಿಗಳು ಅವರು ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೆ, ಕರುಣೆಯಲ್ಲಿ ನೆಲೆಗೊಂಡಿದ್ದಾರೆ, ದಯೆ ಅನುಕಂಪದಲ್ಲಿ ನೆಲೆಗೊಂಡಿದ್ದಾರೆ. ಆದರೆ ಆಡಿನ ಸ್ವಭಾವವನ್ನು ಹೊಂದಿದಂಥ ಮಕ್ಕಳು ಅವರು ನೆರೆಯವನನ್ನು ಪ್ರೀತಿಸ್ತಾ ಇಲ್ಲ, ಕನಿಕರಿಸ್ತಾ ಇಲ್ಲ, ಅನುಕಂಪ ತೋರಿಸ್ತಾ ಇಲ್ಲ, ಸಮಸ್ಯೆ ಸಂಕಟಗಳಲ್ಲಿರುವಾಗ ಸಹಾಯ ಮಾಡುವಂಥ ಮನಸ್ಸಿಲ್ಲ, ನೋವಿನಲ್ಲಿರುವಾಗ ಸಾಂತ್ವನವನ್ನು ನೀಡುವಂಥ ಮನಸ್ಸಿಲ್ಲ, ರೋಗದಲ್ಲಿ ಬಿದ್ದಿರುವಾಗ ಆರೈಕೆ ಮಾಡುವಂಥ ಮನಸ್ಸಿಲ್ಲ. ಪ್ರಿಯರೇ, ಇವತ್ತು ನಿಮ್ಮಲ್ಲಿ ಯಾವ ಸ್ವಭಾವ ಇದೆ? ಕುರಿಯ ಸ್ವಭಾವ ನಿಮ್ಮಲ್ಲಿದೆಯೋ ಅಥವಾ ಆಡಿನ ಸ್ವಭಾವ ನಿಮ್ಮಲ್ಲಿದೆಯೋ? ಆಡಿನೋಪಾದಿಯಲ್ಲಿ ನಾವು ಜೀವಿಸ್ತಾ ಇದ್ದೀವೋ, ಕುರಿಯೋಪಾದಿಯಲ್ಲಿ ನಾವು ಜೀವಿಸ್ತಾ ಇದ್ದೀವೋ? ಈ ಎರಡೂ ಸಹ ಒಂದೇ ಗುಂಪಲ್ಲಿತ್ತು, ಆದರೆ ವ್ಯತ್ಯಾಸವಾಗಿತ್ತು. ಆಲೋಚನೆಗಳಲ್ಲಿ ವ್ಯತ್ಯಾಸ, ಕ್ರಿಯೆಗಳಲ್ಲಿ ವ್ಯತ್ಯಾಸ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ. ತಿಂತಾ ಇದ್ದಿದ್ದು ಒಂದನ್ನೇ, ಆದರೆ ಆಲೋಚನೆಗಳ ವ್ಯತ್ಯಾಸವಾಗಿತ್ತು. ಇವತ್ತು ಈ ಸತ್ಯವೇದವನ್ನು ನಾವೆಲ್ಲರೂ ಹಿಡ್ಕೊಂಡಿದ್ದೇವೆ, ಈ ಸತ್ಯವೇದವನ್ನು ಓದ್ತಾ ಇದ್ದೇವೆ, ಈ ಸತ್ಯವೇದದಲ್ಲಿ ಇರುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಆದರೆ ಅದನ್ನು ನಮ್ಮ ಜೀವಿತಕ್ಕೆ ನಾವು ಅನ್ವಯಿಸಿಕೊಳ್ತಾ ಇದ್ದೇವೋ? ದೇವರ ಮಕ್ಕಳು ಎಂಬುದಾಗಿ ನಮ್ಮನ್ನು ನಾವು ಕರೆದುಕೊಳ್ಳೋದಕ್ಕೆ ಇಷ್ಟವುಳ್ಳವರಾಗಿದ್ದೇವೆ. ನಾನು ಕ್ರೈಸ್ತ ಎಂಬುದಾಗಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ. ಆದರೆ ಕ್ರಿಸ್ತನ ಗುಣ ಸ್ವಭಾವಗಳು ನಮ್ಮಲ್ಲಿದೆಯಾ? ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಯಾವ ಮನಸ್ಸಿತ್ತು? ಪ್ರೀತಿಸುವಂಥ ಮನಸ್ಸು, ಕನಿಕರಿಸುವಂಥ ಮನಸ್ಸು, ಕ್ಷಮಿಸುವಂಥ ಮನಸ್ಸು, ಸಹಾಯ ಮಾಡುವಂಥ ಮನಸ್ಸು. ಯಾರಾದರೂ ಸಂಕಟದಲ್ಲಿ ಬಿದ್ದಾಗ, ನೋವಲ್ಲಿ ಬಿದ್ದಾಗ ತ್ವರೆಯಾಗಿ ಹೋಗಿ ಅವರ ಸಮಸ್ಯೆಗಳನ್ನು ಕೇಳುವಂಥ ಮನಸ್ಸು. ಇಂಥ ಮನಸ್ಸು ನಮ್ಮಲ್ಲಿದೆಯಾ? ನಾವು ಕುರಿಯ ಸ್ವಭಾವವನ್ನು ಹೊಂದಿದ್ದೇವೋ ಅಥವಾ ಆಡಿನ ಸ್ವಭಾವವನ್ನು ಹೊಂದಿದ್ದೇವೋ? ಒಂದು ವೇಳೆ ಇವತ್ತು ಆಡಿನ ಸ್ವಭಾವ ನಮ್ಮಲ್ಲಿದ್ದರೆ ನಾವು ದೇವರ ಬಳಿಗೆ ಬರೋಣ. ದೇವರೇ, ನನ್ನಲ್ಲಿರುವಂಥ ಚಂಚಲ ಮನಸ್ಸನ್ನು ತೆಗೆದುಹಾಕು, ನಾನು ಸತ್ಯವನ್ನು ತಿಳಿದು ಸತ್ಯದಲ್ಲಿ ಸ್ಥಿರಗೊಳ್ಳೋದಕ್ಕೆ ನನಗೆ ಕೃಪೆ ಮಾಡು, ನನ್ನ ಮನಸ್ಸನ್ನು ನಿನ್ನ ನಿಯಂತ್ರಣಕ್ಕೆ ತೆಗೆದುಕೋಪ್ಪ, ನನ್ನ ಮನಸ್ಸನ್ನು ನೀನು ಆಳು, ನನ್ನ ಜೀವಿತವನ್ನು ನೀನು ಆಳು, ನನ್ನ ಹೃದಯವನ್ನು ನೀನು ಆಳು, ನನ್ನ ಕುಟುಂಬವನ್ನು ನೀನು ಆಳು ಸ್ವಾಮಿ ಎಂಬುದಾಗಿ ನಾವು ಇವತ್ತು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಇಲ್ಲದೆ ಹೋದರೆ ನಾವು ಈ ಸಾಮ್ಯದಲ್ಲಿ ಓದಿದ ಪ್ರಕಾರವಾಗಿ ಆತನು ಮೇಘರೂಢನಾಗಿ ಬರಲಿಕ್ಕಿದ್ದಾನೆ. ಆತನು ಮೊದಲನೇ ಸಾರಿ ಬಂದಾಗ ದೀನನಾಗಿ ಆತನು ನಮ್ಮ ಪಾಪವನ್ನು ಹೊತ್ತುಕೊಳ್ಳುವಂಥ ಯಜ್ಞದ ಕುರಿಯಾಗಿ ಆತನು ಬಂದ. ಆದರೆ ಈಗ ಎರಡನೇ ಸಾರಿ ಆತನು ಬರಲಿಕ್ಕಿದ್ದಾನೆ. ಆತನು ಬರುವಾಗ ಆತನು ರಾಜಾದಿರಾಜನಾಗಿ, ನ್ಯಾಯಾಧಿಪತಿಯಾಗಿ, ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಆತನು ಬರಲಿಕ್ಕಿದ್ದಾನೆ ಪ್ರಿಯರೇ. ಹೀಗಿರೋದ್ರಿಂದ ಆತನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಬರುವಾಗ ಆತನು ನಮಗೆ ನೀತಿಯಲ್ಲಿಯೇ ನ್ಯಾಯ ತೀರಿಸುವಾತನಾಗಿದ್ದಾನೆ. ಇದೇ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ ಎಂಬುದಾಗಿ ಭಕ್ತನಂತ ಪೌಲನು ಹೇಳುವ ಹಾಗೆ
ನಾವು ಈ ಸುಪ್ರಸನ್ನತೆಯ ಕಾಲದಲ್ಲಿ, ಈ ರಕ್ಷಣೆಯ ದಿನದಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ದೇವರೇ ನನ್ನಲ್ಲಿರುವಂತಹ ಚಂಚಲ ಮನಸ್ಸನ್ನು ತೆಗೆದು ಹಾಕಪ್ಪ, ಲೋಕದ ಸ್ವಭಾವಗಳು ನನ್ನಲ್ಲಿದೆ ಸ್ವಾಮಿ, ನಾನು ಲೋಕದ ಇಚ್ಛೆಗೆ ನನ್ನನ್ನು ಒಪ್ಪಿಸಿಕೊಟ್ಟಿದ್ದೇನೆ. ನನ್ನ ನಾಲಿಗೆ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಸರ್ವೇಂದ್ರಿಯಗಳು, ನನ್ನ ಪಂಚೇಂದ್ರಿಯಗಳು ಲೋಕದ ಈ ಒಂದು ಮಲಿನತ್ವದಲ್ಲಿ ಸಿಕ್ಕಾಕೊಂಡಿದೆ. ದೇವರೇ, ಇವುಗಳಿಂದ ನನ್ನನ್ನು ಬಿಡಿಸೆಂಬುದಾಗಿ ಇವತ್ತು ನಾನು ನೀವು ಧೈರ್ಯದಿಂದ ದೇವರ ಕೃಪಾಸನದ ಮುಂದೆ ಬರಬೇಕಾಗಿದೆ. ದೇವರ ಕೃಪಾಸನದ ಮುಂದೆ ಬಂದು ದೇವರನ್ನು ನಾವು ಬೇಡುವಾಗ ಆತನು ಕರುಣಿಸುವಾತನು, ಕ್ಷಮಿಸುವಾತನಾಗಿರೋದ್ರಿಂದ ನಮ್ಮ ದ್ರೋಹ ಅಪರಾಧ ಪಾಪಗಳನ್ನು ಮನ್ನಿಸಿ ತಾನು ಪರಿಶುದ್ಧನಾಗಿರುವ ಹಾಗೆ ಆತ ನಮ್ಮನ್ನು ಪರಿಶುದ್ಧಗೊಳಿಸುವಾತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುವಂಥ ಆತ್ಮೀಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆಗಳಿದ್ರೂ, ಬಲಹೀನತೆಗಳಿದ್ರೂ ಅದನ್ನು ಈಗ ನೀವು ದೇವರ ಮುಂದೆ ಒಪ್ಪಿಸಿಕೊಡಿರಿ. ನಾವು ಏಕ ಮನಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ದೇವರೇ, ನನ್ನನ್ನು ತಿದ್ದು, ನನ್ನನ್ನು ಮಾರ್ಪಡಿಸು. ಆಡಿನ ಗುಣ ಸ್ವಭಾವ ನನ್ನಲ್ಲಿದೆಯಪ್ಪ, ನಾನು ನಿನ್ನ ಗುಣ ಸ್ವಭಾವವನ್ನು ಹೊಂದಿಕೊಳ್ಳೋದಕ್ಕೆ ನನಗೆ ಕೃಪೆ ಮಾಡಿ ಎಂಬುದಾಗಿ ನಾವು ಬೇಡೋಣ. ಖಂಡಿತವಾಗಿಯೂ ಆತ ನಮ್ಮನ್ನು ಪ್ರೀತಿಸ್ತಾನೆ, ಆತ ನಮ್ಮನ್ನು ಕರುಣಿಸ್ತಾನೆ, ಆತ ನಮ್ಮನ್ನು ಕ್ಷಮಿಸ್ತಾನೆ, ಆತ ನಮ್ಮನ್ನು ಸ್ವೀಕರಿಸ್ತಾನೆ. ಹೇಗೆ ಆ ಕುರುಬ ಆ ಕಥೆಯಲ್ಲಿ ನಾನು ಹೇಳಿದಾಗೆ ಅದರ ಕಾಲನ್ನು ಮುರಿದು ಪುನಃ ಅದನ್ನು ಕಟ್ಟಿ ಅದು ತನ್ನ ಹಿಂದೆ ನಡೆದುಕೊಂಡು ಬರುವ ಹಾಗೆ ಮಾಡಿದನೋ, ಹಾಗೆ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ಮುದ್ದಿನಿಂದ ಆದರೂ ಸರಿ, ಬೆತ್ತದಿಂದ ಆದರೂ ಸರಿ, ನಾನು ನರಕದಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ನೀನು ನನಗೆ ಕೃಪೆ ಮಾಡು, ನನ್ನನ್ನು ಬದಲಾಯಿಸು, ನನ್ನನ್ನು ಮಾನಸಾಂತರಗೊಳಿಸು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಖಂಡಿತವಾಗಿ ಸ್ವಾಮಿ ನಮ್ಮನ್ನು ಬದಲಾಯಿಸ್ತಾರೆ. ಪ್ರಿಯರೇ, ಸಮಯದಲ್ಲಿ ನೀವು ಕುಳಿತಿರುವಂಥ ಸ್ಥಳಗಳಲ್ಲಿಯೇ ನೀವು ತಲೆಗಳನ್ನು ಭಾಗಿಸೋದಾದರೆ ನಾನು ನಿಮಗೋಸ್ಕರ ಪ್ರಾರ್ಥಿಸುವಂಥವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ನೀನು ಎರಡನೇ ಸಾರಿ ರಾಜಾದಿರಾಜನಾಗಿ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ಕಾಣಿಸಿಕೊಳ್ತಾ ಇದ್ದಿ. ಆಡು ಕುರಿಗಳನ್ನು ನೀನು ಇಬ್ಬಾಗ ಮಾಡಿ, ಕುರಿಗಳನ್ನು ನಿನ್ನ ಪರಲೋಕ ರಾಜ್ಯಕ್ಕೂ ಆಡುಗಳನ್ನು ನರಕಕ್ಕೆ ತಳ್ಳುವಂಥ ದೇವರಾಗಿದ್ದಿ. ಅಂದರೆ ಆಡಿನ ಸ್ವಭಾವ ನಮ್ಮಲ್ಲಿರೋ ಪಕ್ಷಕ್ಕೆ ನಾವು ನಿತ್ಯ ರಾಜ್ಯವನ್ನು ಕಾಣದೆ ನಾವು ನರಕದಲ್ಲಿ ಬಿದ್ದು ನಾಶವಾಗುವಂಥವರಾಗಿದ್ದೇವೆ. ಅಪ್ಪ, ಈ ವಾಕ್ಯವನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳನ್ನು ಕರುಣಿಸು. ಇದರಲ್ಲಿ ಒಬ್ಬರಾದರೂ ನಾಶವಾಗಬಾರದು ಸ್ವಾಮಿ. ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು ರಾಜ್ಯ. ಅವರ ಬಲಹೀನತೆಗಳು ಏನೇ ಇರಲಿ, ಅವರ ಚಂಚಲ ಸ್ವಭಾವ ಏನೇ ಇರಲಿ ಕರ್ತನೆ, ನಿನಗೆ ಒಪ್ಪಿಸಿಕೊಡುವಾಗ ನೀನು ಅದೆಲ್ಲವನ್ನು ತೆಗೆದು ಅವರನ್ನು ಶುದ್ಧೀಕರಿಸು, ಅವರ ಮನಸ್ಸನ್ನು ನೀನು ಬದಲಾಯಿಸು. ದೇವರೇ, ಅವರು ನಿನ್ನ ಪ್ರೀತಿಯಲ್ಲಿ, ನಿನ್ನ ಕರುಣೆಯಲ್ಲಿ, ನಿನ್ನ ಸ್ಥಿರತೆಯನ್ನು ಹೊಂದುವಂತೆ, ಆತ್ಮನ ಫಲಗಳನ್ನು ತಮ್ಮ ಜೀವಿತದಲ್ಲಿ ಅನುಭವಿಸುವಂತೆ, ತಮ್ಮ ಜೀವಿತದಲ್ಲಿ ಅವುಗಳನ್ನು ಅವರು ಕಂಡುಕೊಳ್ಳುವಂತೆ, ಹೊಂದಿಕೊಳ್ಳುವಂತೆ ನಿನ್ನ ಕೃಪೆ ಮಾಡಪ್ಪ. ಯೇಸು ಸ್ವಾಮಿಯರ ಪರಿಶುದ್ಧವಾದ ಹೆಸರಿನಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ಸ್ವಾಮಿ. ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಜೀವಿಯ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ದೇವರ ವಾಕ್ಯವನ್ನು ಕೇಳ್ತಾ ಇರಿ, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಿರಿ. ದೇವರು ನಿಮ್ಮ ಸಂಗಡ ಇರಲಿ. ಆಮೇನ್.